ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲಲ್ಲಿ ನಾವು ನಿರಂತರವಾಗಿ ಡೈಲಿ ಕನ್ನಡದಲ್ಲಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ನ ಡಿಸ್ಕಸ್ ಮಾಡ್ತೀವಿ. ಅದ್ರ ಜೊತೆಗೆ ವೀಕೆಂಡಲ್ಲಿ ಆದಷ್ಟು ಇನ್ವೆಸ್ಟ್ಮೆಂಟು ಹಾಗೂ ಟ್ರೇಡಿಂಗಿಗೆ ಸಂಬಂಧಪಟ್ಟ ವಿಡಿಯೋಗಳನ್ನ ತೊಗೊಂಡು ಬರ್ತೀವಿ. ಸೊ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಸೆಲೆಕ್ಟ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಅದರಿಂದ ನಮ್ಮ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಈಗ ನಾವು 12th ಡಿಸೆಂಬರ್ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ ದಿನದ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ನ ನೋಡೋಣ. ಸೊ ಮೊದಲನೇದಾಗಿ ನಾವು ನಿಫ್ಟಿ ಚಾರ್ಟ್ಗೆ ಬಂದರೆ, ನಾವು ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ದಂಗೆ ಹಾಗೂ ಕಳೆದ ಶುಕ್ರವಾರದಿಂದ, ಸೊ ಶುಕ್ರವಾರಕ್ಕಿಂತ ಮುಂಚೆ ಮಾರ್ಕೆಟಲ್ಲಿ ಒಂದು ಒಳ್ಳೆ ಮೂಮೆಂಟಮ್ ಬರ್ತಾ ಇತ್ತು. ಇಲ್ಲಿ ಆಪ್ಷನ್ ಬಯರ್ಸ್ಗೆ ಸರಿಯಾದ ಲೆವೆಲ್ಗಳು ಇಟ್ಕೊಂಡ್ರೆ ಟ್ರೇಡು ಸಿಗ್ತಾ ಇದ್ವು, ಒಳ್ಳೆ ಪ್ರಾಫಿಟ್ ಬರ್ತಾ ಇತ್ತು. ಆದ್ರೆ ಈ ಶುಕ್ರವಾರ, ಕಳೆದ ಶುಕ್ರವಾರದಿಂದ ಅದು 6th ಡಿಸೆಂಬರ್ ಇಂದ ಸತತವಾಗಿ ಮಾರ್ಕೆಟ್ ಸೈಡ್ ವೇಸ್ ಅಲ್ಲಿ ಹೋಗ್ತಾ ಇದೆ. ಅದು ಗುರುವಾರ ಮಂತ್ಲಿ ಎಕ್ಸ್ಪೈರಿ ಟ್ರೇಡಿಂಗ್ ಲೆವೆಲ್ಸ್ ಒಳಗಡೆನೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಟ್ರೇಡ್ ಆಗ್ತಾ ಇದಾವೆ. ಇವತ್ತಿನ ದಿನ ನಿಫ್ಟಿನಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇ ಸ್ವಲ್ಪ ಕನ್ಸಲ್ಟೇಷನ್ ಆಗಿದ್ದು, ನಿಫ್ಟಿ 24,650 ಮೇಲೆ ಬಂದ್ಮೇಲೆ ಸ್ವಲ್ಪ ಮೂಮೆಂಟಮ್ ಕೊಡ್ತು. ಆದ್ರೆ ನಿಫ್ಟಿ 24,700 ಲೆವೆಲ್ನ ಕ್ರಾಸ್ ಮಾಡಲಿಲ್ಲ. ಅಲ್ಲಿಂದ ಅಗೇನ್ ಕೆಳಗಡೆ ಬಂದು ಸೈಡ್ ವೇಸ್ ಅಲ್ಲೇ ಟ್ರೇಡ್ ಆಗಿ ಎಂಡ್ ಆಫ್ ದ ಡೇ 24,641 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ನಾವು ಹೇಳಿದ್ದು ನಿನ್ನೆ ಈ ರೀತಿ ರೆಸಿಸ್ಟೆನ್ಸ್ ಲೈನ್ ನ ಕ್ರಾಸ್ ಆದ್ಮೇಲೆ ಇಲ್ಲಿ ಒಂದು ಮೂಮೆಂಟಮ್ ಬರ್ಬೋದು ಅಂತ. ಸೊ ಈ ಮೂಮೆಂಟಮ್ ಬರ್ತಾ ಬರ್ತಾ ಇಲ್ಲಿ ಫೇಲ್ ಆಯ್ತು. ಮೇ ಬಿ ಇದು ಗುರುವಾರ ದಿನ ಕಂಟಿನ್ಯೂ ಆಗ್ಬೋದು. 24,700 ಮೇಲೆ ಮೂಮೆಂಟಮ್ ಬಂದ್ರೆ ಇದು ಈ ರೆಸಿಸ್ಟೆನ್ಸ್ ಲೆವೆಲ್ ಅದು 24,800 ಇಂದ 850 ಲೆವೆಲ್ ಹತ್ರ ಏನ್ ಬರ್ತಾ ಇದೆ, ಇಲ್ಲಿವರೆಗೆ ನಿಫ್ಟಿ ಹೋಗೋ ಚಾನ್ಸಸ್ ಇದೆ. ಇನ್ನು ನಿಫ್ಟಿ 24,600 ಕೆಳಗಡೆ ಬಂದ್ರೆ ಅಗೇನ್ ತನ್ನ ಈ ಸಪೋರ್ಟ್ ಲೆವೆಲ್ 24,500 ವರ್ಗು ಬರ್ಬೋದು. ಇನ್ನು ಆಪ್ಷನ್ ಚೈನಿಗೆ ಬಂದ್ರೆ, ನಿನ್ನೆ ದಿನ ಆಪ್ಷನ್ ಚೈನ್ ಸ್ವಲ್ಪ ಬೇರಿಶ್ ಆಗಿತ್ತು. ಇವತ್ತಿನ ದಿನ ಚೆಕ್ ಮಾಡಿದ್ರೆ ಈಗ ಟೋಟಲ್ ಓಪನ್ ಇಂಟ್ರೆಸ್ಟ್ ಫುಡ್ ಸೈಡ್ ಅಲ್ಲಿ 61 lakhs, ಕಾಲ್ ಸೈಡ್ ಅಲ್ಲಿ 86 lakhs. ಸೊ ಇನ್ನು ಬೇರಿಶ್ ಆಗಿ ಕಾಣಿಸ್ತಾ ಇದೆ. ಇನ್ನು ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಅಂತ ನಾವು ನೋಡಿದ್ರೆ, ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಈಗ ಕಾಣಿಸ್ತಾ ಇರೋದು 5,85,000. ಇದು 24,700 ಹತ್ರ. ಸೊ ಈ ಲೆವೆಲ್ ಅಲ್ಲೇ ನಿಫ್ಟಿ ರಿಜೆಕ್ಷನ್ ಕಂಡಿದ್ದು. ಸೊ ಇನ್ನು ಸಪೋರ್ಟ್ ಅಂತ ಬಂದ್ರೆ, ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 4,37,000, ಇದು 24,500 ಹತ್ರ ಇದೆ. ಸೊ ನಿಫ್ಟಿಗೆ ಈ ರೇಂಜ್ ಕಾಣಿಸ್ತಾ ಇದೆ ಯಾಸ್ ಪರ್ ಆಪ್ಷನ್ ಚೈನ್. ಮೇ ಬಿ ನಿಫ್ಟಿ ಈ ರೇಂಜ್ ಅಲ್ಲಿ ಟ್ರೇಡ್ ಆಗಿ ಮಧ್ಯದಲ್ಲಿ 24,600, 650, 550 ಯಾವುದೇ ಲೆವೆಲ್ ಅಲ್ಲಿ ಕ್ಲೋಸ್ ಆಗ್ಬೋದು. ಆದ್ರೆ 700 ಮೇಲೆ ಟ್ರೇಡ್ ಆಗಕ್ಕೆ ಶುರುವಾದ್ರೆ ಇಲ್ಲಿ ನಾವು ನೋಡ್ಬೋದು 24,750 ಲೆವೆಲ್ ಅಲ್ಲಿ ಇಲ್ಲಿ ಓಪನ್ ಇಂಟ್ರೆಸ್ಟ್ ಕಡಿಮೆ ಆಗ್ತಿದಾವೆ. ಪುಟ್ ಟ್ರೇಡರ್ಸ್ ಹೊರಗಡೆ ಬರ್ತಿದ್ದಾರೆ. ಸೊ 750 ಮೇಲೆ ಮಾತ್ರನೇ ಶಾರ್ಪ್ ಅಪ್ ಮೂವ್ ಬರೋ ಚಾನ್ಸಸ್ ಇದೆ. ಸೊ ನಾನು ಚಾರ್ಟ್ ಅಲ್ಲಿ ಹೇಳ್ಬೇಕಾದ್ರೆ 24,700 ಮೇಲೆ ಅಂತ ಹೇಳಿದ್ದೆ, ಆದ್ರೆ ಆಕ್ಚುಲ್ ಆಗಿ 24,750 ಮೇಲೆ ಒಳ್ಳೆ ಮೂಮೆಂಟಮ್ ಬರ್ಬೋದು. ಅದು 24,850, 900 ಲೆವೆಲ್ ವರೆಗೂ ಹೋಗೋ ಚಾನ್ಸಸ್ ಇದೆ. ಸೊ ಇದನ್ನ ನಾವು ನೋಟ್ ಮಾಡ್ಕೋಬೇಕು. ಇನ್ನು ಆಪ್ಷನ್ ಚೈನ್ ಅಲ್ಲಿ ಮತ್ತೊಂದು ಹೇಳ್ಬೇಕು ಅಂತಂದ್ರೆ, ಇಲ್ಲಿ ನೋಡ್ಬೋದು ನಿಫ್ಟಿ ಆಪ್ಷನ್ ಚೈನ್ ಅಲ್ಲಿ ಚೇಂಜ್ ಇನ್ ಲೇಟೆಸ್ಟ್ ಟ್ರೇಡೆಡ್ ಪ್ರೈಸ್ ನ ನೋಡಿದ್ರೆ ಕಾಲ್ ಸೈಡ್ ಅಲ್ಲಿ ಕೂಡ ನೆಗೆಟಿವ್ ಆಗಿದೆ, ಪುಟ್ ಸೈಡ್ ಅಲ್ಲಿ ಕೂಡ ನೆಗೆಟಿವ್ ಆಗಿದೆ. ಸೊ ಆಪ್ಷನ್ ಬೈಯರ್ಸ್ ಇಲ್ಲಿ ಪುಟ್ ತಗೊಂಡ್ರೆ ಕೂಡ ಲಾಸ್ ಆಗ್ತಿದ್ದಾರೆ, ಕಾಲ್ಸ್ ತಗೊಂಡ್ರೆ ಕೂಡ ಲಾಸ್ ಆಗ್ತಿದ್ದಾರೆ. ಇದಕ್ಕೆ ರೀಸನ್ ಇಂಡಿಯಾ ವಿಕ್ಸ್ ಕಡಿಮೆ ಆಗ್ತಿರೋದು ಹಾಗೂ ಇಂಪ್ಲೈಡ್ ವಾಲಟಿಲಿಟಿ ಕೂಡ ಕಡಿಮೆ ಆಗ್ತಿರೋದು. ಇದನ್ನ ನಾನು ಕಳೆದ ವೀಕೆಂಡ್ ವಿಡಿಯೋದಲ್ಲಿ ಕೂಡ ಡಿಸ್ಕಸ್ ಮಾಡಿದ್ದೆ. ಇದು ಕಡಿಮೆ ಆಗ್ತಿರೋದು, ವಿಕ್ಸ್ ಕಡಿಮೆ ಆಗ್ತಿರೋದು, ಇದು ಪ್ರೀಮಿಯಂ ಡಿಕೆಗೆ ಕಾರಣ ಆಗ್ತಿದೆ. ಸೊ ಆಪ್ಷನ್ ಬೈಯರ್ಸ್ಗೆ ಆಲ್ವೇಸ್ ಟೈಮ್ ವ್ಯಾಲ್ಯೂ ಡಿಕೆಲಿಂದಾನೇ ಲಾಸ್ ಆಗ್ತಾರೆ. ಅದೇ ನಾವು ಏನಾದ್ರೂ ಸರಿಯಾದ ಸೆಟಪ್ಸ್ ನ ಇಟ್ಕೊಂಡು ಸ್ಟ್ರಾಟಜಿನ ಮಾಡಿದ್ರೆ ಟೈಮ್ ವ್ಯಾಲ್ಯೂ ಡಿಕೆನಲ್ಲಿ ಪ್ರಾಫಿಟ್ ಮಾಡೋ ಚಾನ್ಸಸ್ ಇದೆ. ಅದೇ ಮಾರ್ಕೆಟ್ ಅಲ್ಲಿ ಏನಾದ್ರೂ ಒಂದು ಒಳ್ಳೆ ಟ್ರೆಂಡಿಂಗ್ ಮೂವ್ಮೆಂಟ್ ನಿಫ್ಟಿನಲ್ಲಿ 300, 400 ಆ ತರ ಮೂಮೆಂಟಮ್ ಬಂದ್ರೆ ಆಪ್ಷನ್ ಬೈಯರ್ಸ್ ಹ್ಯಾಪಿ ಆಗ್ತಾರೆ. ಅದೇ ಸೈಡ್ ವೈಸ್ ಹೋಯ್ತು ಅಂತಂದ್ರೆ ಆಪ್ಷನ್ ಸೆಲ್ಲರ್ಸ್ ಪ್ರಾಫಿಟ್ ಅಲ್ಲಿ ಬರ್ತಾರೆ. ಸೊ ಇದು ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಸೊ ಮಾರ್ಕೆಟ್ ಸೆಂಟಿಮೆಂಟ್ ಹೇಗಿದೆ ಅದಕ್ಕೆ ತಕ್ಕಂಗೆ ನೀವು ಆಪ್ಷನ್ ಸೆಲ್ಲರ್ ಆಗಿ ಪೊಸಿಷನ್ ತಗೋಬೇಕಾ, ಆಪ್ಷನ್ ಬೈಯರ್ ಆಗಿ ಪೊಸಿಷನ್ ತಗೋಬೇಕಾ, ಅಥವಾ ಮಾರ್ಕೆಟ್ಗೆ ತಕ್ಕಂಗೆ ಸ್ಟ್ರಾಟಜಿನ ಮಾಡ್ಕೊಂಡು ಟ್ರೇಡ್ ಮಾಡ್ಬೇಕಾ ಅಂತ ನೀವು ಡಿಸೈಡ್ ಮಾಡ್ಬೇಕಾಗತ್ತೆ. ಸೊ ಸದ್ಯಕ್ಕೆ ಮಾತ್ರ ಮಾರ್ಕೆಟ್ ಸೆಂಟಿಮೆಂಟ್ ಸೈಡ್ ವೇಸ್ ಅಲ್ಲಿ ಹೋಗ್ತಾ ಇದೆ.
ಸೊ ಇಲ್ಲಿ ಆಪ್ಷನ್ ಬೈಯರ್ಸ್ಗೆ ಮಾತ್ರನೇ ಲಾಭ ಮಾಡೋ ಚಾನ್ಸಸ್ ಇಲ್ಲಿ ಕಾಣ್ತಾ ಇದಾವೆ. ಸೊ ಎಲ್ಲಿವರೆಗೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ತಮ್ಮ ಈ ಮಂತ್ಲಿ ಎಕ್ಸ್ಪೈರಿ ರೇಂಜ್ ಹೊರಗಡೆ ಬರುತ್ತೋ ಅಲ್ಲಿವರೆಗೆ ಸೊ ಮಾರ್ಕೆಟ್ ಅಲ್ಲಿ ಈ ಸ್ಟ್ರಗಲ್ ಇದ್ದಿದೆ. ಇನ್ನು ನಾವು ಮಾರ್ಕೆಟ್ ಸೆಂಟಿಮೆಂಟ್ ನ ಕನ್ಕ್ಲೂಡ್ ಮಾಡ್ಕೊಳ್ಳೋಕೆ ನಮ್ಮ ಇತರ ಪ್ಯಾರಾಮೀಟರ್ಸ್ ಗಳನ್ನ ಚೆಕ್ ಮಾಡಿದ್ರೆ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್ ಈಗ ಇದು ನಿನ್ನೆ ದಿನ 14 ಹತ್ರ ಇದ್ದಿದ್ದು ಕಡಿಮೆ ಆಗ್ತಾ ಇದೆ. ಸೊ ಇದಕ್ಕಾಗಿ ನಾವು ಪ್ರೀಮಿಯಂ ಅಲ್ಲಿ ಕೂಡ ವ್ಯಾಲ್ಯೂ ಕಡಿಮೆ ಆಗೋದನ್ನ ನೋಡ್ತಾ ಇದೀವಿ. ಆದ್ರೆ ಮಾರ್ಕೆಟ್ ಅಲ್ಲಿ ರಿಸ್ಕ್ ಇಲ್ಲ, ಓನ್ಲಿ ಪ್ರೀಮಿಯಂ ಡಿಕೆ ಆಗ್ತಾ ಇದೆ. ಮಾರ್ಕೆಟ್ ಮಾತ್ರ ಪಾಸಿಟಿವ್ ಆಗಿ ಇದೆ. US 10-year ಬಾಂಡ್ yield ಇದು ನಿನ್ನೆ ದಿನದ ಲೆವೆಲ್ ಇದೆ, ನ್ಯೂಟ್ರಲ್ ಆಗಿ 4.2 ಹತ್ರ. ಇನ್ನು US ಡಾಲರ್ ಇಂಡೆಕ್ಸ್ ಇದು ಈಗ 106.7 ಹತ್ರ ಹೋಗಿದೆ. ಇದೇನಾದ್ರೂ 107 ಮೇಲೆ ಹೋದ್ರೆ ಇದು ಮಾರ್ಕೆಟ್ಗೆ ನೆಗೆಟಿವ್ ಆಗುತ್ತೆ. ಇದು ಕೂಡ ನ್ಯೂಟ್ರಲ್ ಆಗಿದೆ. ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್ ಇದು 84.78 ಹತ್ರ ಇದೆ ನಿನ್ನೆ ಲೆವೆಲ್ ಅಲ್ಲಿ. ಇದು ಕೂಡ ಸದ್ಯಕ್ಕೆ ನನಗೆ ನ್ಯೂಟ್ರಲ್ ಟು ನೆಗೆಟಿವ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಇನ್ನು ಬ್ರೆಂಟ್ ಕ್ರೂಡ್ ಆಯಿಲ್ ಗೆ ಬಂದ್ರೆ ಇದು ಕೂಡ ನಿನ್ನೆ ಲೆವೆಲ್ ಅಲ್ಲಿ ಸ್ವಲ್ಪ ಮೇಲೆ ಬಂದಿದೆ, ಈಗ 72.6 ಹತ್ರ. ಇದನ್ನು ಕೂಡ ನಾವು ನ್ಯೂಟ್ರಲ್ ಅಂತ ತಗೋತಾ ಇದೀವಿ. ಇನ್ನು US ಮಾರ್ಕೆಟ್ ನ ನೋಡಿದ್ರೆ ಇದರಲ್ಲಿ ಡೌ ಜೋನ್ಸ್ ಫೀಚರ್ಸ್ ಅಲ್ಲಿ ಸತತವಾದ ಪ್ರಾಫಿಟ್ ಬುಕಿಂಗ್ ಬರ್ತಾ ಇದೆ, ಆದ್ರೆ ಹೆಚ್ಚಿನ ಕರೆಕ್ಷನ್ ಏನಿಲ್ಲ, ನಿಧಾನವಾಗಿ ಇದು ಕೆಳಗಡೆ ಬರ್ತಾ ಇದೆ. ಸೊ ಯಾವುದೇ ಲೆವೆಲ್ ಇಂದ ಇಲ್ಲಿ ರಿವರ್ಸಲ್ ಕೂಡ ಬರ್ಬೋದು. ಸೊ ಇದು ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅಂತ ನಾವು ಕಾದು ನೋಡ್ಬೇಕಾಗಿದೆ. ಇನ್ನು ನಾಸ್ಡಾಕ್ ಇಂಡೆಕ್ಸ್ ನಿನ್ನೆ ದಿನದ ಲೋ ನಲ್ಲಿ ಬಂದು US ಫ್ಯೂಚರ್ಸ್ ಟ್ರೇಡ್ ಆಗ್ತಾ ಇದಾವೆ. ಇದು ಸದ್ಯಕ್ಕೆ ಪಾಸಿಟಿವ್ ಆಗಿರೋದು ನ್ಯೂಟ್ರಲ್ ಆಗಿ ಕಾಣಿಸ್ತಾ ಇದೆ. ಇನ್ನು ನಾವು ಫೈನಲ್ ಆಗಿ FI ಸೆಂಟಿಮೆಂಟ್ ನ ನೋಡಿದ್ರೆ FIs 10th ಡಿಸೆಂಬರ್ ಕೂಡ ಕ್ಯಾಶ್ ಅಲ್ಲಿ ಬೈ ಮಾಡಿದ್ರು, FI ಜೊತೆಗೆ DIs ಕೂಡ ಬೈ ಮಾಡಿದ್ರು. ಸೊ ಮಾರ್ಕೆಟ್ ಪಾಸಿಟಿವ್ ಆಗಿ ಇತ್ತು, ಆದ್ರೆ ಮೂಮೆಂಟಮ್ ಸಿಗ್ಲಿಲ್ಲ. ಇಲ್ಲಿ ಮಾರ್ಕೆಟ್ ಸೈಡ್ ವೈಸ್ ಅಲ್ಲಿ ಹೋಗೋದಕ್ಕೆ ಪ್ರೀಮಿಯಂ ಟಿಕೆ ಆಗ್ತಿದೆ, ನೆಗೆಟಿವ್ ಮಾತ್ರ ಇಲ್ಲ. ಸೊ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದಂಗೆ ಎಲ್ಲ ಪ್ಯಾರಾಮೀಟರ್ಸ್ ನ್ಯೂಟ್ರಲ್ ಆಗಿದ್ದಾವೆ, ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಮೂಮೆಂಟಮ್ ಬರ್ತಾ ಇಲ್ಲ. ಸೊ ಅದಕ್ಕಾಗಿ 4657 ಸಸ್ಟೈನ್ ಆದ್ರೆ 800 850 ಕಡೆ ಹೋಗುತ್ತೆ. ಯಾವತ್ತು 800 ಮೇಲೆ 900 ಮೇಲೆ ನಿಫ್ಟಿ ಕ್ಲೋಸಿಂಗ್ ಕಾಣುತ್ತೆ, ಅಲ್ಲಿಂದ ನೆಕ್ಸ್ಟ್ ಮೂಮೆಂಟಮ್ ಇರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿ ಸಹಿತ ತನ್ನ ನವೆಂಬರ್ ಮಂತ್ ಎಕ್ಸ್ಪೈರಿ ಟ್ರೇಡಿಂಗ್ ಲೆವೆಲ್ ಒಳಗಡೆನೆ ಟ್ರೇಡ್ ಆಗ್ತಾ ಇದೆ. ಸೊ ಈ ಪಿಂಕ್ ಕಲರ್ ಝೋನ್ ನಾನು ಮತ್ತೊಂದು ಬಾರಿ ರಿಪೀಟ್ ಮಾಡ್ತೀನಿ. ಮೇಲೆ 53,900, ಕೆಳಗಡೆ 53,100. ಸೊ ಈ ಮಧ್ಯದಲ್ಲೇ ಇದೆ. ಇಲ್ಲಿ ಯಾವತ್ತಾದ್ರೂ ಬ್ರೇಕ್ಔಟ್ ಅಥವಾ ಕ್ಲೋಸಿಂಗ್ ಬಂದ್ರೆ ನೆಕ್ಸ್ಟ್ ಮೂವ್ಮೆಂಟ್ ಡೌನ್ ಸೈಡ್ ಅಥವಾ ಅಪ್ ಸೈಡ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಈ ರೇಂಜ್ ಬಂದು 800 ಪಾಯಿಂಟ್ ರೇಂಜ್. ಯಾವತ್ತು ಈ ರೇಂಜ್ ಹೊರಗಡೆ ಕ್ಲೋಸಿಂಗ್ ಬರುತ್ತೆ, ಅಲ್ಲಿಂದ ನೆಕ್ಸ್ಟ್ ಮೂಮೆಂಟಮ್ಗೆ ನಾವು ಟ್ರೇಡ್ ಮಾಡಬೇಕಾಗುತ್ತೆ. ಸೊ ಈ ಲೆವೆಲ್ಗಳನ್ನ ಇಟ್ಕೊಂಡು ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಟ್ರೇಡ್ ಮಾಡೋಕ್ಕೆ ಪ್ರಯತ್ನ ಬೀಳೋಣ. ಸೊ ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.